Asha. Hi, do you have tea? Radha. Yes. Here it is, madam. Asha. Don't call me madam. I am Miss Asha. What is your name? Radha. Nice to meet you, Asha. My name is Mrs. Radha. He is Mr. Sham, my friend P. Sham. Yes, hello, Asha. How are you? Where are you from? Asha. I am from Mysuru. I am on my way to visit my sister. Asha. Hi, do you have tea? Radha. Yes. Here it is, madam. Asha. Don't call me madam. I am Miss Asha. What is your name? Radha. Nice to meet you, Asha. My name is Mrs. Radha. He is Mr. Sham, my friend P. Sham. Yes, hello, Asha. How are you? Conversation. Asha. I am fine, thank you. Sham. So, where are you from? Asha. I am from Mysuru. I am on my way to visit my sister. By the way, those buns smell so good. Radha. They are homemade. Why don't you take them for your sister? Asha. Wonderful, I'll buy 2 packets. Radha. Sure, that will be Rs 16 all. Asha. Here's the money. Sham. Your train has arrived, Asha. Asha. Goodbye, Mr. Sham and Mrs. Radha. Have a nice day. Radha. You too, Asha. ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ಸ್ನೇಹಿತರೆ, ನಾವಿಲ್ಲೀಗ ಒಂದು ರೈಲ್ವೆ ಸ್ಟೇಷನಲ್ಲಿ ನಡೀತಕ್ಕಂಥ ಒಂದು ಕಾನ್ವರ್ಸೇಷನನ್ನು ನೋಡಿದ್ವಿ. ಅಂದರೆ ಅಲ್ಲಿ ರಾಧಾ, ಶ್ಯಾಮ್ ಮತ್ತು ಆಶಾ ಈ 3 ಜನರ ಮಧ್ಯೆ ನಡೀತಕ್ಕಂಥ ಒಂದು ಕಾನ್ವರ್ಸೇಷನನ್ನು ನೋಡಿದ್ದೀವಿ. ನಾವಿಲ್ಲಿ ಮಾತನಾಡೋದನ್ನು, ಸ್ಪೀಕಿಂಗ್ ಇಂಗ್ಲೀಷಲ್ಲಿ ಮಾತನಾಡ್ತಕ್ಕಂಥದ್ದನ್ನು ನಾವು ಕಲಿಬೇಕು ಅಂತಂದರೆ ಈ ರೀತಿಯಾದಂಥ ಒಂದಷ್ಟು ಸಂದರ್ಭಗಳನ್ನು ತಗೊಂಡು ಆಯ್ಕೆ ಮಾಡ್ಕೊಂಡು ನಾವು ಅಭ್ಯಾಸವನ್ನು ಮಾಡ್ತಾ ಹೋಗ್ಬೇಕಾಗತ್ತೆ. ಸಂದರ್ಭಕ್ಕೆ ತಕ್ಕಂತೆ, ಉದಾಹರಣೆಗೆ ಈಗ ನಾವಲ್ಲಿ ಅದೇ ಸಂದರ್ಭದಲ್ಲಿ ನಾವಿದ್ದೀವಿ ಅಂತ ಭಾವಿಸಿದ್ರೆ ನಾವು ಯಾವ ರೀತಿ ಬೇರೆಯವ್ರ ಜೊತೆ ಕನ್ವರ್ಸೇಷನ್ ಮಾಡಬೇಕು, ಆ ಪ್ಲೇಸಲ್ಲಿ ನಾವೇ ಇದ್ದೀವಿ ಅಂತ ಭಾವಿಸೋದಾದರೆ ನಾವು ಬೇರೆಯವ್ರ ಜೊತೆ ಹೇಗೆ ಮಾತಾಡ್ತೀವಿ ಅನ್ನೋದನ್ನು ಕಲಿಬೇಕು. ಅಂದರೆ ಇಂಥವುಗಳನ್ನು ನೋಡಿ ಅಭ್ಯಾಸವನ್ನು ಮಾಡ್ತಾ ಹೋಗ್ಬೇಕು. ಉದಾಹರಣೆಗೆ ಇಲ್ಲಿ ಆಶಾ, ಹಾಯ್, ಡು ಯು ಹ್ಯಾವ್ ಎ ಟೀ ಅಂತೇಳಿ ಆಶಾ ಕೇಳ್ತಾರೆ. ಅದಕ್ಕೆ ರಾಧಾ ಹೇಳ್ತಾರೆ, ಎಸ್, ಹಿಯರ್ ಇಟ್ ಈಸ್ ಮೇಡಮ್ ಅಂತೇಳಿ ರಾಧಾ ಅವರು ಹೇಳ್ತಾರೆ. ಆಗ ಆಶಾ, ಡೋಂಟ್ ಕಾಲ್ ಮಿ ಮೇಡಮ್, ಐ ಆಮ್ ಮಿಸ್ಸಸ್ ಆಶಾ. ವಾಟ್ ಈಸ್ ಯುವರ್ ನೇಮ್ ಅಂತೇಳಿ ಮತ್ತೆ ಆಶಾನ ಪ್ರಶ್ನೆಯನ್ನು ಕೇಳ್ತಾರೆ ರಾಧಾ ಅವ್ರಿಗೆ. ಆಗ ರಾಧಾ ಹೇಳ್ತಾರೆ, ನೈಸ್ ಟು ಮೀಟ್ ಯು ಆಶಾ, ಮೈ ನೇಮ್ ಈಸ್ ಆಶಾ, ಡೋಂಟ್ ಕಾಲ್ ಮಿ ಮೇಡಮ್, ಐ ಆಮ್ ಮಿಸ್ ಆಶಾ. ವಾಟ್ ಈಸ್ ಯುವರ್ ನೇಮ್? ರಾಧಾ, ನೈಸ್ ಟು ಮೀಟ್ ಯು ಆಶಾ, ಮೈ ನೇಮ್ ಈಸ್ ಮಿಸ್ಸಸ್ ರಾಧಾ. ಹೀ ಈಸ್ ಮಿಸ್ಟರ್ ಶ್ಯಾಮ್, ಮೈ ಫ್ರೆಂಡ್. ಶ್ಯಾಮ್, ಹಲೋ. ಆಶಾ, ಹೌ ಆರ್ ಯು? ಆಶಾ, ಐ ಆಮ್ ಫೈನ್, ಥ್ಯಾಂಕ್ ಯು. ಸೊ ಶ್ಯಾಮ್, ಸೊ ವೇರ್ ಆರ್ ಯು ಫ್ರಮ್ ಅಂತೇಳಿ ಶ್ಯಾಮ್ ಕೇಳ್ತಾನೆ. ಆಗ ಆಶಾ ಹೇಳ್ತಾಳೆ, ಐ ಆಮ್ ಫ್ರಮ್ ಮೈಸೂರು. ಐ ಆಮ್ ಆನ್ ಮೈ ವೇ ಟು ವಿಸಿಟ್ ಮೈ ಸಿಸ್ಟರ್. ಬೈ ದ ವೇ, ದೋಸ್ ಬನ್ಸ್ ಆರ್ ಸ್ಮೆಲ್ ಗುಡ್. ಆ ಬನ್ನುಗಳು ತುಂಬ ಚೆನ್ನಾಗಿ ಸುವಾಸನೆಯಿಂದ ಕೂಡಿವೆ, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ ಮೂಗಿಗೆ ಅಂತೇಳಿ ಹೇಳ್ತಾಳೆ. ಸೊ ಅದಕ್ಕೆ ರಾಧಾ ಹೇಳ್ತಾಳೆ, ದೇ ಆರ್ ಹೋಮ್ ಮೇಡ್, ಅವೆಲ್ಲ ಮನೇಲಿ ಮಾಡಿರೋವಂಥದ್ದು. ವೈ ಡೋಂಟ್ ಯು ಟೇಕ್ ದೆಮ್ ಫಾರ್ ಯುವರ್ ಸಿಸ್ಟರ್? ನಿಮ್ಮ ಸಿಸ್ಟರ್ಗೂ ಸಮೇತ ಇವುಗಳನ್ನು ಯಾಕೆ ತಗೊಂಡೋಗ್ಬಾರ್ದು? ವೈ ಡೋಂಟ್ ಯು ಟೇಕ್? ಆಶೆ ಹೇಳ್ತಾಳೆ, ವಂಡರ್ಫುಲ್, ಒಳ್ಳೆಯದಾಯಿತು. ಐ ವಿಲ್ ಬೈ 2 ಪ್ಯಾಕೆಟ್ಸ್, ನಾನು 2 ಪ್ಯಾಕೆಟನ್ನು ತಗೊತೀನಿ ಅಂತ ಹೇಳ್ತಾಳೆ. ಅದಕ್ಕೆ ರಾಧಾ ಹೇಳ್ತಾಳೆ, ಶೂರ್, ದಟ್ ವಿಲ್ ಬಿ Rs 16 ಆಲ್. ಬರೀ 60 ರೂಪಾಯಿನೆಲ್ಲ ಅದಾಗುತ್ತೆ. ಆಶಾ, ಹಿಯರ್ ಈಸ್ ದ ಮನಿ. ಹಣ ಕೊಡ್ತಾಳೆ ಆಶಾ. ಶ್ಯಾಮ್, ಯುವರ್ ಟ್ರೈನ್ ಹ್ಯಾಸ್ ಅರೈವ್ಡ್ ಆಶಾ ಅಂತೇಳಿ ಆಶನಿಗೆ ಶ್ಯಾಮು ಹೇಳ್ತಾನೆ. ಸೊ ಈಗ ಇಲ್ಲಿ ಈ ಒಂದು ಸ್ಲೈಡಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು ಶ್ಯಾಮನ ಕೊನೆ ಡೈಲಾಗು. ಅಂದರೆ ಕೊನೆಯಿಂದ 1, 2, 3, 4ನೇ ಸಾಲು ಮಾತ್ರ ಈ ಸ್ಲೈಡಲ್ಲಿ ಉಪಯೋಗ ಆಗುತ್ತೆ. ಅಲ್ಲಿ ಶ್ಯಾಮ್ ಹೇಳ್ತಾನೆ, ಶ್ಯಾಮ್, ಯುವರ್ ಟ್ರೈನ್ ಹ್ಯಾಸ್ ಅರೈವ್ಡ್ ಅಂತೇಳಿ ಹೇಳ್ತಾನೆ. ಸೊ ಆವಾಗ ಟ್ರೈನ್ ಹ್ಯಾಸ್ ಅರೈವ್ಡ್ ಅಂದರೆ ಟ್ರೈನ್ ಬಂತು ನಿಮ್ಮದು ಅಂತೇಳಿ ಹೇಳ್ತಾನೆ ಶ್ಯಾಮ್. ಅವಾಗ ಆಶಾ ಹೇಳ್ತಾಳೆ, ಗುಡ್ ಬೈ ಮಿಸ್ಟರ್ ಶ್ಯಾಮ್. ಸೊ ಗುಡ್ ಬೈ ಮಿಸ್ಟರ್ ಶ್ಯಾಮ್ ಅಂತೇಳಿ ಹೇಳ್ತಾಳೆ ಆಶಾ. ಸೊ ಶ್ಯಾಮ್ ಆ್ಯಂಡ್ ಮಿಸ್ಟರ್ಸ್ ರಾಧಾ, ಸೊ ಹ್ಯಾವ್ ಎ ನೈಸ್ ಡೇ ಅಂತ ಹೇಳ್ತಾಳೆ. ಸೊ ಆಗ ರಾಧಾನು ಸಮೇತ ಯು ಟು ಆಶಾ ಅಂತೇಳಿ ಆಶಾನನ್ನು ಕಳಿಸ್ಕೊಡ್ತಾಳೆ. ಸೊ ದಟ್ ಈಸ್ ದ ಎಂಡ್.
ಇದರಲ್ಲಿ ಈಗ ನಾವೇನು ಮಾಡಬೇಕು, ನಾವು ಸಮೇತ ಈ ಪಾತ್ರಗಳನ್ನು ನಾವು 2-3 ಜನ ಪಾತ್ರಗಳನ್ನು ಹಂಚ್ಕೊಂಡು ಅವರವರ ಡೈಲಾಗನ್ನು ಪ್ರಾಕ್ಟೀಸ್ ಮಾಡ್ತಾ ಅಭ್ಯಾಸ ಮಾಡ್ತಾ ಹೋದರೆ ಏನಾಗುತ್ತೆ, ನಮಗೂ ಕೂಡ ಸಂದರ್ಭಕ್ಕೆ ತಕ್ಕಂತೆ, ಅಂದರೆ ಕೆಲವು ಸತಿ ಏನಾಗುತ್ತೆ, ಮಾತಾಡೋಕ್ಕೆ ಬರುತ್ತೆ, ಸಂದರ್ಭಕ್ಕೆ ತಕ್ಕಂತೆ ಯಾವಾಗ ಯಾವ ಡೈಲಾಗನ್ನು ಹೇಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಅದು ಹೋಗಬೇಕು, ನಮಗೆ ಕಲಿಕೆ ಆಗಬೇಕು, ಸಂದರ್ಭಕ್ಕೆ ಸರಿಯಾಗಿ ನಾವು ಮಾತಾಡೋದನ್ನು ಕಲಿಬೇಕು ಅಂತಂದರೆ ನಾವೇನು ಮಾಡಬೇಕಾಗತ್ತೆ, ಈ ರೀತಿ ಡೈಲಾಗ್ ಇರ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಅಥವಾ ಇದಕ್ಕೇ ನಮ್ಮ ನಾಟಕಗಳನ್ನು ಅಭ್ಯಾಸ ಮಾಡಿಸ್ತಕ್ಕಂಥದ್ದು ಸಮೇತ ಇದಕ್ಕೋಸ್ಕರನೇ. ಅಂದರೆ ಸಂದರ್ಭಕ್ಕೆ ತಕ್ಕಂತೆ ಮಾತಾಡೋಕ್ಕೆ ಬರಬೇಕು, ಅದನ್ನು ಕಲಿಬೇಕು ಅನ್ನೋ ಉದ್ದೇಶಕ್ಕೇನೆ ನಾಟಕಗಳನ್ನು ಅಭ್ಯಾಸ ಮಾಡಿಸ್ತಕ್ಕಂಥದ್ದು. ಸೊ ಹಾಗೆ ಇಲ್ಲಿರ್ತಕ್ಕಂಥ ಪಾತ್ರಗಳನ್ನು ಹಂಚ್ಕೊಂಡು 3 ಜನ ಸ್ನೇಹಿತರು ಖಂಡಿತ ನೀವು ನಾವು ಮಾತಾಡೋದನ್ನು ಕಲ್ತಿರೋದನ್ನು ನಾವು ಮಾತಾಡಿ ಜೀವನದಲ್ಲಿ ಬಳಸ್ಕೋಬೇಕು. ಅದನ್ನು ನಾವು ಕಲ್ತಿರೋದನ್ನು ಜೀವನದಲ್ಲಿ ಬಳಸ್ಕೊಂಡಿದ್ದೀವಿ ಅಂತಂದರೆ ಆಗ ನಮಗೇನಾಗುತ್ತೆ, ಕಲ್ತಿರೋವಂಥ ಭಾಷೆ ಅದು ಇಂಗ್ಲೀಷ್ ಆಗ್ಬೋದು, ಕನ್ನಡ ಆಗ್ಬೋದು, ಬೇರೆ ಇನ್ಯಾವುದೇ ಆಗಿರ್ಬೋದು, ಅವಾಗ ಅದು ಹೆಚ್ಚು ನಮಗೆ ಉಪಯುಕ್ತವಾಗುತ್ತೆ. ಅದಕ್ಕೋಸ್ಕರನೇ ನಾವು ಶಾಲೆಯಲ್ಲಿ ಕಲಿತಾ ಇರ್ತಕ್ಕಂಥದ್ದು ಅನ್ನೋದನ್ನು ನಾವು ತಿಳ್ಕೊಂಡು ನಾವೇನು ಮಾಡಬೇಕು, ಕಲಿತಾ ಹೋಗಬೇಕು. ನಮಗಿದು ಬೇಕು ಅಂತೇಳಿ ಕಲಿತಾ ಹೋದರೆ ಖಂಡಿತ ನಾವು ಅದು ಕಲಿತಿದ್ದನ್ನು ಬಳಸ್ಕೊತ ಹೋದರೆ ಹೆಚ್ಚು ಸಕ್ಸಸ್ ಆಗ್ತೀವಿ. ಎಲ್ಲ ಸಂದರ್ಭಕ್ಕೂ ಬೇಕಾಗುತ್ತೆ. ಇದು ಪರೀಕ್ಷೆ ಬರೆಯೋದಕ್ಕೂ ಬೇಕಾಗತ್ತೆ, ಮತ್ತು ಜೊತೆಗೆ ನಮ್ಮ ಜೀವನಕ್ಕೂ ಕೂಡ ಬೇಕಾಗತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.